ಕಾರಣ ಆದ್ರಿಷ್ಟೇ, ಇವತ್ತು ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತಕ್ಕಂಥದ್ದು ಜನ ಕೇಳ್ತಾ ಇದ್ದಾರೆ. ಇವತ್ತು ಎಲ್ಲ ಒಂದು ಕಡೆ ಹನಿ ಡ್ರಾಪ್ಗೆ ಸಿಕ್ಕದ್ದಂಥ ಸಚಿವರು ವಿಧಾನಸಭೆ ಒಳಗಡೆ ಅವಳ ಅಳ್ಳನ್ನು ತೋಡ್ಕೊಂಡಿದ್ದಾರೆ. ತೋಡ್ಕೊಂಡ ನಂತರದಲ್ಲಿ ಇನ್ನು ಇವತ್ತು ಒಳಗಡೆ ನಾನು ಕಂಪ್ಲೇಂಟನ್ನು ಸಹ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು. 3 ದಿನ ಆದರೂ ಸಹ ಅವ್ರು ಕಂಪ್ಲೇಂಟನ್ನು ಕೊಡಲಿಲ್ಲ. ಕಾರಣ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಹನಿ ಡ್ರಾಪನ್ನ ಮಾಡ್ತಾ ಇರತಕ್ಕಂಥವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಹನಿ ಡ್ರಾಪ್ ಒಳಗಡೆ ಸಿಗಾಕಂದವ್ರಲ್ಲ ಅವರ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹನಿ ಡ್ರಾಪು ಅಂದರೆ ಏನು? ಇವರು ಮಾಡಿರ್ತಕ್ಕಂಥ ಅಕ್ರಮ ಅನೈತಿಕವನ್ನ ಬಯಲಿಗೆಳುವಂಥ ಒಂದು ಕ್ರಿಯೆ ಇದು ಹನಿ ಡ್ರಾಪ್. ಹನಿ ಡ್ರಾಪಲ್ಲಿ ಸಿಗಾಕಂದಿರ್ತಕ್ಕಂಥ ಸಚಿವರು ಯಾರು ಅಂತೇಳಿ ಕೂಡಲೇ ಮುಖ್ಯಮಂತ್ರಿಗಳು ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಸುಮಾರು 48 ಜನ ಹನಿ ಡ್ರಾಪಲ್ಲಿ ಸಿಗಾಕಂದಿದ್ದೀನಿ ಅಂತಕ್ಕಂಥದ್ದು ಸಹ ಹೇಳ್ತಾ ಇದ್ದಾರೆ. ಯಾರ್ಯಾರು ಸರ್ಕಾರಕ್ಕೆ ತಾಕತ್ತಿದ್ರೆ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳಿಗೆ ತಾಕತ್ತಿದ್ರೆ, ಈ ರಾಜ್ಯದಲ್ಲಿ ಸ್ವಚ್ಛವಾದಂಥ ಆಡಳಿತ ನಡೆಸಿದಂಥ ಶಕ್ತಿ ಅವ್ರಿಗಿದ್ರೆ ಇವತ್ತು ಸಾಯಂಕಾಲದ ಒಳಗಡೆ ಹನಿ ಡ್ರಾಪಲ್ಲಿ 48 ಜನ ಯಾರಿದ್ದಾರೆ ಅಂತಕ್ಕಂಥ ಅವ್ರ ಹೆಸರನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನ ಅವ್ರು ಮಾಡೋಕ್ಕೆ ತಾಕತ್ತಿದ್ರೆ ಮಾಡಲಿ ರಾಜ್ಯದ ಜನತೆ ಮುಂದೆ ಅಂತೇಳಿ. ಯಾರು? ಹೌದು, ಹನಿ ಡ್ರಾಪ್ ಹೆಸರಲ್ಲಿ ಅವರ ಒಂದು ಕಡೆ ಸರ್ಕಾರ ಉಳಿಸ್ಕೊಳ್ಳೋಕೆ ಈಗ ಹಾಲಿ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿನ ಇಳಿಸೋಕ್ಕೆ ಇನ್ನೊಂದು ಕಡೆ ಒಂದು ಗುಂಪು, ಈ ತಂತ್ರ ನಡೀತಾ ಇದೆ ಅಂತಕ್ಕಂಥ ಅನುಮಾನ ರಾಜ್ಯದ ಜನರಿಗೆ ಬಂದಿದೆ. ಅಲ್ಲ, ನಮಗೆ ಇನ್ನೇನು ತನಿಖೆ ನಡೆದ್ರೆ ಅವ್ರು ಬಿಡುಗಡೆ ಮಾಡಬೇಕಲ್ಲ, ಸರ್ಕಾರ ಅವ್ರದ್ದೇ ಇದೆ. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ, ಅವರೇ ಹೇಳಬೇಕು, ತನಿಖೆ ಮಾಡಬೇಕು. ಯಾರು ತನಿಖೆಯಲ್ಲಿ ಒಳಗಾಗಿದ್ದಾರೆ ಅಂತವ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ಅವ್ರ ಮೇಲೆ ಬರೀ ಹನಿ ಡ್ರಾಪ್ ಮಾಡಿದವ್ರ ಬಗ್ಗೆ ಕ್ರಮ ಅಲ್ಲ, ಹನಿ ಡ್ರಾಪ್ ಅಲ್ಲಿ ಭಾಗವಹಿಸಿದಾರಲ್ಲ ಮಾನ್ಯರು, ಅವ್ರ ಮೇಲೂ ಸಹ ಕ್ರಮ ತಗೋಬೇಕು. ಅವ್ರಿಗೆ ಮಾನ ಮರ್ಯಾದೆ ಗೌರವ ಇದ್ರೆ, ಹನಿ ಡ್ರಾಪ್ ನನಗಾಗಿದೆ ಅಂತಕ್ಕಂಥ ಹೇಳುವಂಥ ಶಕ್ತಿ ಅವ್ರಿಗಿದ್ರೆ ಏನು ಅರ್ಥ ಇದು? ರಾಜ್ಯದ ಜನತೆ ಮುಂದೆ ಅವ್ರು ಯಾರು ಅಂತಕ್ಕಂಥದ್ದು ಹೇಳಿಸಿದ್ರೆ ಯಾರೇ ಯೋಗ್ಯತೆ, ಯಾವ್ಯಾವ ಶಾಸಕರು, ಯಾವ್ಯಾವ ಸಚಿವರು ಅವ್ರ ಯೋಗ್ಯತೆನ ಜನ ತೀರ್ಮಾನ ಮಾಡ್ತಾರೆ ಮುಂದೆ ಚುನಾವಣೆಗಳಲ್ಲಿ. ಅದು ನೋಡಿ, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಾವು ತಲೆ ಮೇಲೆ ಎತ್ಕೊಂಡು ಮೆರೆಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ. ಆದರೆ ಎಲ್ಲೂ ಇಲ್ಲದಂಥ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ಲದಂಥ ಕಾನೂನನ್ನು ಇವತ್ತು ತಂದು ಮುಸ್ಲಿಮರಿಗೆ 4% ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಎಲ್ಲಿದೆ ಆ ಥರ ಕಾನೂನಲ್ಲಿ ಎಲ್ಲಿ ಇದೆ ಅಂತಂತ ಸರ್ಕಾರ ಕೂಡಲೇ ಅದರ ಆಗ್ರಹ ಪಡಿಸ್ತೀವಿ. ಕೂಡಲೇ ಸಂವಿಧಾನ ವಿರೋಧಿಯಾಗಿ ನಡ್ಕೊತಾ ಇರ್ತಕ್ಕಂಥ ಈ ಸರ್ಕಾರ ಏನಿದೆ, ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಉದ್ದೇಶ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದಾಗಿದೆ ಅಂತಕ್ಕಂಥ ಸಂದರ್ಭ ಹೇಳ್ತೀನಿ. ಕೂಡಲೇ ಹನಿ ಡ್ರಾಪ್ ಯಾರು ಮಾಡಿದ್ದಾರೆ ಅದನ್ನು ಬಹಿರಂಗ ಪಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ